ಸಿಕ್ಕದೆ ಹೋಯ್ತಾಳಲ್ಲೇ ಈ ಒಂದು ಹಾಡನ್ನ ಹಾಡೋದಕ್ಕೆ ಬರ್ತಾ ಇದ್ದಾರೆ ಚೈತ್ರ ಅವರು. ಬನ್ನಿ ಜೋರಾದ ಚಪ್ಪಾಳೆ. ಸುಕ್ಕು ಗಟ್ಟಿದ ಸೀರೆ ಸುತ್ತೆಲ್ಲ ಸುತ್ತಕೊಂಡು ಎತ್ತಾಗೆ ದೊಡ್ಡಮ್ಮ ನಿನ ಪಯಣ ಎತ್ತಾಗೆ ದೊಡ್ಡಮ್ಮ ನಿನ ಪಯಣ ಶಿರದ ಮೊಗ್ಗು ಬಂದವೆ ಮುಡಿಬಾರೆ ಸಿಕ್ಕದೆ ಒಯ್ತಾಳಲ್ಲೇ ಚಿಕ್ಕ ಜಾಲದ ಗ್ಯಾರೆ ಚಿತ್ತರದ ಬೀದಿಯಲ್ಲಿ ದಕ್ಕದೆ ಅವಳು ಸಿಕ್ಕದೆ ಒಯ್ತಾಳಲ್ಲೇ ಸಿಕ್ಕದೆ ಒಯ್ತಾಳಲ್ಲೇ ಹೇ ಚಿಕ್ಕ ಜಾಲದ ಗ್ಯಾರೆ ಚಿತ್ತರದ ಬೀದಿಯಲ್ಲಿ ದಕ್ಕದೆ ಅವಳು ಸಿಕ್ಕದೆ ಒಯ್ತಾಳಲ್ಲೇ ವಯ್ಯಾರಿ ಚಿಕ್ಕಮ್ಮನ ವಯ್ಯಾರ ನೋಡಲ್ಲಿ
ಗಿರಿಗೆ ಎಂಬೋ ಮೈಸೂರು ಬೆಟ್ಟದಲ್ಲಿ ಚಾಮುಂಡಿ ದರ್ಶನ ಮಾಡುತ್ತಿದ್ದೆ ಸಿಕ್ಕದೆ ವೈತಾಳಲ್ಲೇ ಹೊಯ್ ಕಾಜಾಲದ ಕ್ಯಾರೆ ಚಿತ್ತರದ ಬೀದಿಯಲ್ಲಿ ದಕ್ಕದೆ ಅವಳು ಸಿಕ್ಕದೆ ವೈತಾಳಲ್ಲೇ ಹೈ ಸಿಕ್ಕದೆ ವೈತಾಳಲ್ಲೇ ಚಿಕ್ಕಮ್ಮ ದಕ್ಕದೆ ವೈತಾಳಲ್ಲೇ ಸಿಕ್ಕದೆ ವೈತಾಳಲ್ಲೇ ದಕ್ಕದೆ ವೈತಾಳಲ್ಲೇ ಚಿಕ್ಕಮ್ಮ ದಕ್ಕದೆ ವೈತಾಳಲ್ಲೇ ಚಿಕ್ಕಮ್ಮ ದಕ್ಕದೆ ವೈತಾಳಲ್ಲೇ. ಚೈತ್ರ ಹೇಳಿ. ಫಸ್ಟ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ರಿ. ಥ್ಯಾಂಕ್ ಯು. ಖುಷಿ ಆಯ್ತಾ ಹಾಡಿ? ಎಷ್ಟು ಖುಷಿ ಆಯ್ತು? ಲೈಕ್ ತುಂಬಾ ಖುಷಿ ಆಯ್ತಾ, ಸ್ವಲ್ಪ ಖುಷಿ ಆಯ್ತಾ? ದೊಡ್ಡಮ್ಮ ಚಿಕ್ಕಮ್ಮಂಗೊತ್ತು. ಓ ಹಾಗೆ ಎಲ್ಲ ದೇವರಿಗೆ ಬಿಟ್ಬಿಟ್ಟಿದ್ದಾರೆ. ಅರ್ಚನಾ ಮ್ಯಾಮ್. ಚೈತ್ರ ಸೂಪರ್ ಪರ್ಫಾರ್ಮೆನ್ಸು, ಥ್ಯಾಂಕ್ ಯು ಮ್ಯಾಮ್. ಸಖತ್ತಾಗಿತ್ತು. ಬೇರೆ ಬೇರೆ ತಾಳಗಳಲ್ಲಿ ಮಧ್ಯ ಮಧ್ಯ ಶಿಫ್ಟು, ಮತ್ತೆ ಇನ್ನೊಂದು ತಾಳ, ಮತ್ತೆ ವಾಪಸ್ ಬರಬೇಕು. ಆಮೇಲೆ ಇವಳ ಧ್ವನಿ ಎಷ್ಟು ವಿಶಿಷ್ಟವಾಗಿದೆ ಅಂದರೆ, ಸುಮ್ಮನೆ ಒಂದು ಸಣ್ಣ ಎಕ್ಸಾಂಪಲಿಗೆ ಒಂದು ಸಾಂಗ್ ಎಕ್ಸಾಂಪಲ್ ಕೊಡ್ತೀನಿ. ಈ ನಮ್ಮ ಚಲನಚಿತ್ರದಲ್ಲಿ ಸುಂಟರ ಗಾಳಿ ಎಲ್ಲ ಇದೆಯಲ್ಲ, ಆ ಥರ ಹಾಡುಗಳನ್ನು ಇವಳ ಕೈಲಿ ಹಾಡಿಸ್ಬೇಕು ನಮ್ಮ ಚಲನಚಿತ್ರ ಕ್ಷೇತ್ರದವರು, ಸಂಗೀತ ನಿರ್ದೇಶಕರು. ಸಖತ್ತಾಗಿ ಸೂಟ್ ಆಗತ್ತೆ ಇವಳಿಗೆ. ಸೂಪರಾಗಿತ್ತು. ಸ್ಟಾರ್ಟಿಂಗಲ್ಲಿ ನೀನು ಸೊಲ್ ಹಾಡಿದಾಗ ಇವರೆಲ್ಲ ಒಟ್ಟಿಗೆ ಸೇರಿಕೊಂಡಿದ್ದು ಅದು ಏನೋ ಒಂಥರ ರೋಮಾಂಚನವಾಯಿತು, ತುಂಬ ಚೆನ್ನಾಗಿತ್ತು. ಸೊಲ್ ಹಾಡುವಾಗ ನೀನು ಸ್ವಲ್ಪ ಕಾನ್ಫಿಡೆನ್ಸ್ ಕಮ್ಮಿ ಇತ್ತು. ಅದು ನನಗೂ ಕೂಡ ಕೊನೆವರೆಗೂ ಅದರ ಷಡ್ಜ ಎಲ್ಲಿ ಅಂತ ನನಗೆ ಗೊತ್ತಾಗಲಿಲ್ಲ. ಅದು ಬಹುಶಃ ಇನ್ನೂ ಯಾವುದೋ ಬೇರೆಯೇ ಶ್ರುತಿ ಇತ್ತು ಅಂತ ಕಾಣುತ್ತದು. ಬಟ್ ನೀನು ಸಾಂಗಿಗೆ ಬಂದಮೇಲೆ ನಿಂದು ಎನರ್ಜಿ, ನೀನು ಕುತ್ತಿಗೆ ಕುಣಿಸ್ಕೊಂಡು ಹಾಡೋದು, ಹೆಗ್ಲಿಗೆ ಕುಣಿಸ್ಕೊಂಡು ಹಾಡೋದ್ರಲ್ಲಿ ನೋಡಲಿಕ್ಕೆ ಭಾಳ ಚಂದ ಅಮ್ಮ. ತುಂಬ ಚೆನ್ನಾಗಿತ್ತು. ಹೀಗೆ ಇನ್ನೂ ವಿಶಿಷ್ಟವಾದ ಹಾಡುಗಳನ್ನು ಹಾಡ್ತಾಯಿರು, ಹೀಗೆ ಎಂಟರ್ಟೈನ್ ಮಾಡ್ತಾಯಿರು, ಇನ್ನೂ ಅದ್ಭುತವಾಗಿ ಹಾಡು. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಮ್ಯಾಮ್. ಪುನರಾಜು ಸರ್. ಅದ್ಭುತವಾದ ಹಾಡುಗಾರಿಕೆ ಇದು. ಈ ಹಾಡು ನಾಗಮಂಗಲ ಕುಣಗಲ್ ಭಾಗದಲ್ಲಿ ಬರುವಂಥ ಜಲ್ದಿಗೇರಿ ದೇವಿ ದೊಡ್ಡಮ್ಮ ಚಿಕ್ಕಮ್ಮನ ಹಾಡು. ಮೇಡಮ್ ಹೇಳ್ದಂಗೆ ಅದು ಭಾಳ ಕಷ್ಟ ಹಾಡೋದಕ್ಕೆ. ಸಿನಿಮಾದವ್ರ ಕೈಲೇನಾದ್ರು ಈ ಹಾಡೇನಾದ್ರು ಸಿಕ್ಕಿದ್ರೆ ಅವ್ರು ದೇವ್ರು ಬಿಟ್ಬಿಡ್ತಾರೆ. ಸಿಕ್ಕದೇ ಒಯ್ತಾಳಲ್ಲೇ ಹೀರೋಯಿನ್ನು ನಮ್ಮ ಹುಡುಗಿ ಅಂತ ಹಾಡಿ ಅದೊಂದು ಹಿಂದೇನೋ ಮಾಡಿ ಕುಣ್ಸಾಕ್ಬಿಟ್ರು ಅವರು ಅಲ್ಲ. ಆದರೆ ಅದು ಮೂಲ ಜನಪದ ನೋಡಿ. ಅಲ್ಲಿ ಕೊನೆಗೆ ಆ ತಾಯಿ ಹೇಳ್ತಾಳೆ, ಎಲ್ಲೋಗಿದ್ದೆ, ನಮ್ಮ ಕೈಗೆ ಸಿಗ್ತಾ ಇಲ್ವಲ್ಲ ನೀನು ಅಂದರೆ, ನಾನು ಚಾಮುಂಡಮ್ಮನ ದರ್ಶನಕ್ಕೆ ಹೋಗಿದ್ದೆ ಅಂತ ದೊಡ್ಡಮ್ಮ ಹೇಳ್ತಾಳಲ್ಲ. ಇದು ಒಂಥರ ಕಥೆ ಹೇಳಿದ ರೀತಿಯಲ್ಲಿ. ಹಂಗಾಗಿ ಆ ವೇರಿಯೇಷನ್ಸ್ ಎಲ್ಲ ಇದೆ ಅದರಲ್ಲಿ ಅಲ್ವಾ. ನಿಧಾನಗತಿ, ಸ್ಪೀಡು ಅದೆಲ್ಲ ಜನಪದದಲ್ಲಿ ಬರ್ತಾ ಹೋಗ್ತದೆ. ಇದು ಮೂಲ ಜನಪದ ಮಟ್ಟಿನಲ್ಲಿ ಹಾಡದೆ. ನಿನಗೊಂದು ಜೋರು ಚಪ್ಪಾಳೆ. ಥ್ಯಾಂಕ್ ಯು ಸರ್. ವೇಮ್ಗಲ್ ಸರ್. ಚೈತ್ರ ಇದರಲ್ಲಿ ಡಿಪ್ಲೊಮಾ ಸ್ಕೂಲಲ್ಲಿ ಕಲ್ತಿದ್ದಮ್ಮ ಹಾಡು. ಇಲ್ಲ ಸರ್, ನಮ್ಮ ಊರ ಕಡೆ ಎಲ್ಲ ಹಾಡ್ತಾರೆ ದೊಡ್ಡಮ್ಮ ಚಿಕ್ಕಮ್ಮಂಗೆ. ಚಿಕ್ಕ ಜಾಲದಿಂದ ಹಿಡಿದು ಚಾಮುಂಡಿ ತಾಯಿ ಬೆಟ್ಟದವರೆಗೂ ತಗೊಂಡೋಗ್ಬಿಟ್ಟಲ್ಲಮ್ಮ. 3 ಕಡೆ ಟ್ವಿಸ್ಟು. ಅರ್ಚನಾ ಮ್ಯಾಮ್ ಹೇಳ್ದಂಗೆ ಎಲ್ಲಿ ನಿಲ್ಲಿಸಿ ಎಲ್ಲಿ ತಗೊಳ್ಳೋದು ಅನ್ನೋದನ್ನು ನಮಗೆ ಯೋಚನೆ ಮಾಡ್ತಾ ಇದ್ರೆ ಬಹಳ ಸುಲಲಿತವಾಗಿ ತೂಗಿಸ್ಬಿಟ್ಟೆ ಹಾಡು. ತುಂಬ ವಿಶೇಷವಾದ ಹಾಡು. ಇದನ್ನು ಬೆಂಗಳೂರು ಕಡೆ ನಾವು ಕೇಳಿಲ್ಲ. ವೇದಿಕೆಗಳಲ್ಲಿ ಇಷ್ಟು ಕಷ್ಟವಾದ ಹಾಡುಗಳು ಯಾರೂ ಹಾಡೋದಕ್ಕೆ ಟ್ರೈ ಮಾಡಲ್ಲ. ಬಟ್ ಇಂಥ ವೇದಿಕೆಯಲ್ಲಿ ಮಾಡಿದ್ದೀರಿ. ಚಾಮುಂಡಿ ದರ್ಶನ ಮಾಡುತ್ತಿದ್ದೆ ಸಿಕ್ಕದೆ ವೈತಾಳಲ್ಲೇ ಹೊಯ್ ಕಾಜಾಲದ ಕ್ಯಾರೆ ಚಿತ್ತರದ ಬೀದಿಯಲ್ಲಿ ದಕ್ಕದೆ ಅವಳು ಸಿಕ್ಕದೆ ವೈತಾಳಲ್ಲೇ. ಒಳ್ಳೆ ಧ್ವನಿ. ಅಭಿನಂದನೆಗಳು ನಿಮಗೆ. ಥ್ಯಾಂಕ್ ಯು. ಓಕೆ ಚೈತ್ರ, ದೊಡ್ಡಮ್ಮ ಚಿಕ್ಕಮ್ಮ ತಾಯಿ ನಿಮ್ಗೆ ಯಾವಾಗಲೂ ಒಳ್ಳೇದು ಮಾಡಲಿ. ಆ್ಯಂಡ್ ನಿಮ್ಮ ಮುಂದಿನ ಸಂಚಿಕೆಗೆ ಗುಡ್ ಲಕ್. ಥ್ಯಾಂಕ್ ಯು. ಥ್ಯಾಂಕ್ ಯು.